ನಮಸ್ಕಾರ. ನನ್ನ ಹೆಸರು ದಯಾನಂದ್ ಪಾಟೀಲ್ ಅಂತ, ಉತ್ತರ ಕರ್ನಾಟಕ ನಾಗರಿಕ ಅಭಿವೃದ್ಧಿ ಸಂಘದ ಮಾಜಿ ನಿರ್ದೇಶಕ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಮಾಜಿ ಕಾರ್ಯದರ್ಶಿ. ದಿಂಡೂರು ಸರು ನಮಗೆ ಈ ಉತ್ತರ ಕರ್ನಾಟಕ ಸಂಘ ಬೆಂಗಳೂರಲ್ಲಿ ಹುಟ್ಟೋದಕ್ಕೆ ಕಾರಣೀಭೂತರಲ್ಲಿ ಅವರು ಒಬ್ಬರು. ಅವರು 96-97ರಲ್ಲಿ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಮಾಡಿದರು. ಅದು ಐತಿಹಾಸಿಕವಾದಂತಹ ಕಾರ್ಯಕ್ರಮ. ಅಂತಹ ಕಾರ್ಯಕ್ರಮ ಹಿಂದೂ ಆಗಿಲ್ಲ, ಇನ್ನು ಮುಂದೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಂತಹ ಕಾರ್ಯಕ್ರಮವನ್ನು ಅವರ ಅಧ್ಯಕ್ಷತೆಯಲ್ಲಿ ನಡೆದು ಚಂದ್ರಶೇಖರ್ ಸಾಂಬ್ರಾಣಿಯವರು ಉಪಾಧ್ಯಕ್ಷರಾಗಿದ್ದರು. ಆ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸೇರಿ ಇಡೀ ಬೆಂಗಳೂರಿಗರೆಲ್ಲ ಬೆರಳಿಟ್ಟು ನೋಡ್ಕೊಳ್ಳುವಂಗಾಯಿತು. ಭಾಳ ವಿಜೃಂಭಣೆಯಿಂದ ಆ ಕಾರ್ಯಕ್ರಮ ಇಡೀ ರಾಜ್ಯದ ತುಂಬ ಅದೇ ಪತ್ರಿಕೆಗಳಲ್ಲಿ ಅದೇ ಮಾತು. ಅಂಥ ವಾಮನ ಮೂರ್ತಿಯಾಗಿದ್ದರೂ ಕೂಡ ಎಂಥ ಕಾರ್ಯಗಳನ್ನು ಮಾಡ್ತಾಯಿದ್ದರು ಅಂದರೆ, ಯಾವುದೇ ಸರ್ಕಾರ ಇರಲಿ, ಯಾರೇ ರಾಜಕೀಯ ವ್ಯಕ್ತಿಗಳಿರಲಿ, ಅವರ ಹತ್ರ ನೇರವಾಗಿ ಹೋಗ್ತಾಯಿದ್ರು, ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾಯಿದ್ರು. ಯಾರು ಕಷ್ಟ ಅಂತ ಬಂದವ್ರನ್ನ ದನಿಯಾಗಿ ಅವ್ರನ್ನ ಕರ್ಕೊಂಡು ಬಂದು ಅವರ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ತಮ್ಮೆಲ್ಲ ಸಮಯವನ್ನು ಕಳೀತಾಯಿದ್ರು. ಮನೆ ಮಠ ಬಿಟ್ಟು ನಮ್ಮ ಜನ ಅವರ ಆಶೋತ್ತರಗಳನ್ನು ಈಡೇರಿಸೋದು ನಮ್ಮ ಕರ್ತವ್ಯ ಅನ್ನೋ ಕಳಕಳಿಯಿಂದ ಬಂದು ಅವರು ನಮ್ಮೊಡಗೂಡಿ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ನಮ್ಮ ಉತ್ತರ ಕರ್ನಾಟಕ ನಾಗರಿಕ ಅಭಿವೃದ್ಧಿ ಸಂಘದ ಪ್ರತಿ ಹಂತದಲ್ಲಿಯೂ ನಮ್ಮ ಜೊತೆ ಕೈ ಜೋಡಿಸಿ ಅದನ್ನು ಮಾರ್ಗದರ್ಶನ ಮಾಡಿ ಹೀಗೆ ಮಾಡಬೇಕು ಅಂತ ಭಾಳ ಉತ್ಸುಕತೆಯಿಂದ ಇಂಥ ಇಳಿ ವಯಸ್ಸಿನಲ್ಲೂ ಕೂಡ ಅವರು ನಮ್ಮ ಜೊತೆ ಓಡಾಡ್ತಾ ಇದ್ದದ್ದು ನಮಗೆ ಬಹಳಷ್ಟು ಖುಷಿ ಕೊಡ್ತಾ ಇದೆ. ಇಂಥ ಸಾಧನೆ ಮೇರು ಪರ್ವತ ನಮ್ಮ ಉತ್ತರ ಕರ್ನಾಟಕದವರು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಇಂಥವರು 100 ವರ್ಷ ಬಾಳಿ ಬದುಕಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ.